ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಗೈಸ್, ಇದು ನೆಕ್ಸ್ಟ್ ಡೇ ಲಾಗ್ ಆಗಿರುತ್ತೆ. ಇವಾಗ ನಾವು ಊರಲ್ಲೇ ಇರೋದು. ಸೊ ನಿಮಗೆ ಎಸ್ಟರ್ಡೇ ಹೇಳಿದ್ದೆ ಅಲ್ವಾ ನಮ್ಮ ಊರಲ್ಲಿ ಹಬ್ಬ ಇದೆ ಅಂತ. ಸೊ ಇದು ನೆಕ್ಸ್ಟ್ ಡೇ ಲಾಗ್ ಆಗಿರುತ್ತೆ. ಸೊ ಆ ವಿಡಿಯೋ ನೋಡಿಲ್ಲ ಅಂದವರು ಪ್ಲೀಸ್ ಹೋಗಿ ಚೆಕ್ಔಟ್ ಮಾಡಿ. ಸೊ ಇದು ನೆಕ್ಸ್ಟ್ ಡೇ ಲಾಗ್ ಆಗಿದೆ. ಫುಲ್ ಇವತ್ತು ನಾನ್ ವೆಜ್ ಮಾಡೋದಕ್ಕೆ ಅಂತೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲ ನಾನ್ ವೆಜ್ಗೆ ಏನೇನು ಮಸಾಲ ಐಟಮ್ ಬೇಕು ಅದೆಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸೊ ನಮ್ಮ ಮಾಮ ಮತ್ತು ನಮ್ಮ ಅತ್ತೆ ಇಬ್ಬರು ಚಿಕನ್ ತೊಗೊಬರೋಕ್ಕೆ ಹೋಗಿದ್ದಾರೆ, ಅಂದರೆ ನಾನ್ ವೆಜ್ ತೊಗೊಬರೋಕ್ಕೆ ಹೋಗಿದ್ದಾರೆ. ಸೊ ಅವ್ರು ಬರೋಷ್ಟರಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇವಾಗ ನಾನು ತಿಂಡಿ ಮಾಡೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಗೈಸ್, ನಮ್ಮ ಅಕ್ಕ ಆಲ್ರೆಡಿ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಟಿದ್ಲು. ಸೊ ಇವಾಗ ನನಗೆ ಚಿತ್ರಾನ್ನ ಮಾಡೋ ಅಂತ ಬಿಟ್ಟಿದ್ದಾರೆ. ಚಿತ್ರಾನ್ನ ಮಾಡ್ತಾ ಸೊ ನಾನು ಆಗ್ತಾನೆ ಮಲಗಿ ಎದ್ದು ಫ್ರೆಶ್ ಅಪ್ ಆಗಿ ಅಷ್ಟರಲ್ಲಿ ನಮ್ಮ ಅಕ್ಕ ಎಲ್ಲರೂ ರೆಡಿ ಮಾಡ್ಕೊಳ್ತಾ ಇದ್ದು ತಿಂಡಿಗೆ ಅಂತ. ಅದಕ್ಕೋಸ್ಕರ ನಾನು ಬೇಗ ರೆಡಿ ಅಂದರೆ ನಮ್ಮ ಅಕ್ಕ ನನಗೆ ಹೇಳಿದ್ದು, ಬೇಗ ತಿಂಡಿ ಮಾಡಿಬಿಡು, ಬೇಗ ಬೇಗ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ಕೊಂಬಿಡೋಣ, ಕೆಲಸ ಬೇಗ ಮುಗಿದೋದ್ರೆ ನಮಗೂ ಅವಾಗ ಕುತ್ಕೊಂಡು ರೆಸ್ಟ್ ಮಾಡ್ಬೋದು ಅಂತ. ಸೊ ಓಕೆ ಅಂದ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಅಷ್ಟರಲ್ಲಿ ನಮ್ಮ ಅಕ್ಕ ಈರುಳ್ಳಿ ಎಲ್ಲ ಕಟ್ ಮಾಡಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಪ್ರತಿಯೊಂದು ಕಟ್ ಮಾಡಿ ಕೊಟ್ಟಳು. ಸೊ ನಾನು ಏನಿದ್ರು ಒಗ್ಗರಣೆ ಹಾಕಕ್ಕೆ ಮಾತ್ರ ಬಂದಿರೋದು. ಸೊ ಇವಾಗ ನಾನು ಚಿತ್ರಾನ್ನ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಜಾಸ್ತಿ ಜನ ಇರೋದ್ರಿಂದ ನಾನು ಜಾಸ್ತಿ ಕ್ವಾಂಟಿಟಿಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ನಮಗೆ ಎಷ್ಟು ಬೇಕೋ ಅಷ್ಟು ಕಡಲೆ ಬೀಜ ಅಂದರೆ ಎಲ್ರಿಗೂ ಸಿಕ್ಕಾಪಟ್ಟೆ ಇಷ್ಟ. ಹಾಗಾಗಿ ನಾನು ಕಡಲೆ ಬೀಜನೂ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಕಡಲೆ ಬೀಜ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಅಷ್ಟು ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಆ ನಂತರ ಕರಿಬೇವು ಹಾಕ್ಕೊಂಡೆ. ಅದನ್ನು ಕೂಡ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡಾದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿನೂ ಕೂಡ ಜಾಸ್ತಿ ಅಂದರೆ ನಮ್ಮ ಅಕ್ಕಗೆ ಇವಾಗ ತೋರಿಸ್ನಲ್ವ, ಅವ್ರಿಗಂತೂ ಹಸಿಮೆಣ್ಸಿನ್ಕಾಯಿ ಅಂದರೆ ಖಾರ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅವ್ರಿಗೆ ಸ್ಪೈಸಿಯಾಗಿರಬೇಕು. ಸೊ ನಾವೆಲ್ಲ ಖಾರ ತಿನ್ನೋದಿಲ್ಲ, ಹಾಗಾಗಿ ನಾನು ಖಾರ ಜಾಸ್ತಿ ಎಲ್ಲ ಹಾಕ್ಬೇಡಿ ಅಂತ ಹೇಳಿದ್ದೆ. ಅದಕ್ಕೋಸ್ಕರ ನಮ್ಮ ಅಕ್ಕ ಹಸಿಮೆಣ್ಸಿನ್ಕಾಯಿ ಕಮ್ಮಿ ಹಾಕಿದ್ದಾಳೆ, ಇಲ್ಲಾಂದರೆ ಜಾಸ್ತಿ ಆಗ್ತಾಯಿದ್ಲು. ಸೊ ಅದಕ್ಕೆ ಓಕೆ ಅಂದ್ಬಿಟ್ಟು ನಾನು ಹಸಿಮೆಣ್ಸಿನ್ಕಾಯಿ ಜೊತೆ ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಚೆನ್ನಾಗಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಿ. ಸೊ ಅದನ್ನು ಕೂಡ ಅದು ಸಣ್ಣದಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ವಿ. ಅದನ್ನು ಹಾಕ್ಕೊಂಡು ಈರುಳ್ಳಿ ಬೇಯೋದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಾಯಿತು. ಸೊ ನೆಕ್ಸ್ಟ್ ಹಾಗೆಯೇ ಕ್ಯಾಪ್ಸಿಕಮ್ಮು ಮತ್ತು ಟೊಮೆಟೊ ಅದನ್ನು ಹಾಕೋದು ಸ್ಕಿಪ್ ಆಗೋಗಿದೆ, ಯಾಕಂದರೆ ಆ ವಿಡಿಯೋ ಮಾಡ್ಕೊಂಡೇ ಇರಲಿಲ್ಲ ನಾನು. ಸೊ ಅದು ವಿಡಿಯೋ ಕೂಡ ಸ್ಕಿಪ್ ಆಗಿದೆ. ಸೊ ಈರುಳ್ಳಿ 5 ನಿಮಿಷ ಬೆಂದಾದಮೇಲೆ ನಾನು ಕ್ಯಾಪ್ಸಿಕಮ್ ಹಾಕ್ಕೊಂಡು ಕ್ಯಾಪ್ಸಿಕಮ್ ಕೂಡ ಚೆನ್ನಾಗಿ ಬೇಯಿಸ್ಕೊಂಡೆ. ಆ ನಂತರ ಟೊಮೆಟೊ ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ಟೊಮೆಟೊನೂ ಕೂಡ ಹಾಕ್ಕೊಂಡು ಆಮೇಲೆ ಲಾಸ್ಟಲ್ಲಿ ಚಿತ್ರಾನ್ನ ಗೊಜ್ಜಿಗೆ ಎಷ್ಟು ಉಪ್ಪು ಹಾಕಬೇಕೋ ಅಷ್ಟನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡು ಒಂದು 10-15 ನಿಮಿಷ ಫ್ರೈ ಮಾಡ್ಕೊಂಡಾಯಿತು. ಆ ನಂತರ ಲಾಸ್ಟಲ್ಲಿ ಇವಾಗ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ತುರಿ ಜಾಸ್ತಿ ಹಾಕ್ಕೊಂಡ್ರೆ ಸಿಕ್ಕಾಪಟ್ಟೆ ಟೇಸ್ಟ್ ಸಖತ್ತಾಗಿರುತ್ತೆ. ಸೊ ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ. ನಮಗೆ ತೆಂಗಿನಕಾಯಿ ತುರಿ ಜಾಸ್ತಿ ಇದೆ ನಮ್ಗೆ ಇಷ್ಟ. ಸೊ ಹಾಗೆ ನಮ್ಮ ಅಕ್ಕ ಹಾಲು ಕಾಯ್ಸೋಕೆ ಇಟ್ಟಿದ್ಲು ಹುಡುಗರಿಗೆ ಹಾಲು ಕೊಡೋದಕ್ಕೆ ಅಂತ. ಸೊ ನಮ್ಮ ಅಕ್ಕ ಅವಳು ಹಾಲು ಕಾಯಿಸ್ಕೊಂಡು ಹೋದ್ಲು. ಹಾಗೆ ಲಾಸ್ಟಲ್ಲಿ ಸ್ಟವೆಲ್ಲ ಆಫ್ ಮಾಡಿಬಿಟ್ಟು ತೆಂಗಿನಕಾಯಿ ತುರಿ ಜೊತೆ ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಚಿತ್ರಾನ್ನ ಗೊಜ್ಜು ರೆಡಿ. ಗೊಜ್ಜೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಬಂದಾಯಿತು. ಇವಾಗ ಎಲ್ಲರೂ ತಿಂಡಿ ತಿಂತಾ ಇದ್ದಾರೆ. ಸೊ ಒಬ್ಬೊಬ್ಬರೆಲ್ಲ ತಿಂಡಿ ತಿಂತಾ ಇದ್ದಾರೆ. ನಮ್ಮ ಅಕ್ಕ ನಾನ್ ವೆಜ್ಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾಳೆ. ಸೊ ನಾನು ಅವಾಗ ತಾನೇ ಎಲ್ಲ ಕಲಿಸ್ಬಿಟ್ಟು ಇಟ್ಬಿಟ್ಟು ತಿಂಡಿ ರೆಡಿ ಮಾಡಿ ಇಟ್ಬಿಟ್ಟು ಆಗ ಹೊರಗಡೆ ಬಂದು ಕುತ್ಕೊಂಡ್ರೆ, ಯಾಕಂದರೆ ಸಿಕ್ಕಾಪಟ್ಟೆ ಶಕೆ ಆಗ್ತಾಯಿತ್ತು ನನಗೆ. ಸೊ ಓಕೆ ಅಂದ್ಬಿಟ್ಟು ನಾನು ಹೊರಗಡೆ ಬಂದು ಕೂತ್ಕೊಂಡಾಗ ಹಾಗೆ ಸಣ್ಣದಾಗಿ ಒಂದು ಕ್ಲಿಪ್ ತೊಗೊಂಡೆ, ಇದು ಇರಲಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ನಮ್ಮ ಅಜ್ಜಿ ಅಂದರೆ ಕೋಳಿ ಇಟ್ಕೊಂಡು ಕೂತಿದ್ದಾರೆ. ಸೊ ಅದನ್ನು ಏನಕ್ಕೆ ಇಟ್ಕೊಂಡಿದ್ದಾರೆ ಅಂತ ನಿಮ್ಗೆ ಹೇಳ್ತೀನಿ. ಕೋಳಿ ನಡೀತಾ ಇದೆ, ಬೆಡ್ಶೀಟ್ ಇದನ್ನ ಒಪ್ಸಕ್ಕೆ ತಿಂಡಿ ಮಾಡ್ತಾ ಇದೀವಿ. ಇವಾಗ ಸ್ವೀಟ್ ಇಂದ ನಾವು ಇವತ್ತು ಗುರುವಾರ ಆಗಿರೋದ್ರಿಂದ ನಾವು ನಾನ್ ವೆಜ್ ತಿನ್ನಲ್ಲ. ಹಾಗಾಗಿ ನಾವು ಇವಾಗ ಚಿತ್ರಾನ್ನ ಮತ್ತೆ ಬೂಂದಿ, ಖಾರ ಬೂಂದಿ, ಒಬ್ಬಟ್ಟು ಇಷ್ಟು ಹಾಕೊಳ್ತಾ ಇದ್ದೀವಿ. ಸ್ವೀಟ್ ಬೂಂದಿ ಅವ್ರಿಗೆ ಹಾಕೋತಾರೆ ಫಸ್ಟ್ ಇವ್ರಿಗೆ ಹಾಕ್ಬಿಟ್ಟು ಗೈಸ್ ನಾನು ಹಾಕೋತಾ ಇದೀನಿ. ಫಸ್ಟ್ ಇವಾಗ ಟೈಮ್ 10 ಗಂಟೆ ಏನಾಗ್ತದೆ. ಅವ್ರು ಹೂರ್ಣ ಇವತ್ತು ಯಾರ್ಯಾರು ನಾನ್ ವೆಜ್ ತಿನ್ನೋರು ಗೈಸ್? ಇವರೆಲ್ಲ ಇಷ್ಟು ಎಲ್ಲ ನಾವೆಲ್ಲ ನಾನ್ ವೆಜ್ ತಿನ್ನಲ್ಲ. ಅವರೊಬ್ರು ತಿಂತಾರೆ, ಇವ್ರು ತಿಂತಾರೆ ನಾನ್ ವೆಜ್. ಇಲ್ಲಿರೋರು ಇದ್ದಾರೆ, ಇಲ್ಲೊಬ್ರು ಇವರು
ಇನ್ನೆಲ್ಲ ತಿಂತಾರೆ ಇನ್ನೆಲ್ಲ ನಾನ್ವೆಜ್ ತಿಂತಾರೆ ಸರತಕ್ಕ ತಿನ್ನಲ್ಲ. ನಾವೇ ನಾನ್ವೆಜ್ ತಿಂತಾರೆ ಮಿಗಿಸ್ಕೊಂಡು ಮನೆಗೆ ಎತ್ಕೊಯ್ತಾರೆ ಇವ್ರ ಮನೆ ಮಿಗಿಸ್ಕೊಂಡು ಮನೆಗೆ ಎತ್ಕೊಯ್ತಾರೆ. ನಾನ್ ತಿನ್ನಲ್ಲ ಕಣೆ. 6 ಜನ ತಿನ್ನಲ್ಲ ರೀ. ಮೇನ್ ಇವ್ರ ತಿನ್ನಲ್ಲ ಗೈಸ್, ಇವ್ರಿಗೆ ಮಾಡೋದು ಮೇನು ಹಬ್ಬ. ಅವ್ರ ಅತ್ತ ಸೊ ಗೈಸ್, ನಿಮಗೆ ಹೇಳಿದ್ದೆ ಅಲ್ವಾ ನಮ್ಮ ಅಜ್ಜಿ ಕೋಳಿ ಹಿಡ್ಕೊಂಡು ಕೂತಿದ್ದಾರೆ ಯಾಕೆ ಅಂತ. ಎಂತಕ್ಕೂ ಇಲ್ಲ, ಅದನ್ನ ದೇವ್ರಿಗೆ ಒಪ್ಸೋಕ್ಕೆ ಅಂತ ತಗೊಬಂದಿದ್ರು. ಸೊ ನಾನ್ ವೆಜ್ ಸಪ್ರೇಟಾಗಿ ಕಟ್ ಮಾಡಿ ಇಟ್ಕೊಬಂದಿದ್ರು. ಇದೊಂದು ಸಪ್ರೇಟಾಗಿ ಜೀವ ಇರೋ ಕೋಳಿನ ತೊಗೊಬಂದಿದ್ರು. ಇವಾಗ ನಾವು ದೇವ್ರಿಗೆ ಅಂತ ಒಪ್ಪಿಸ್ತಾ ಇದ್ದೀವಿ. ನಮ್ಮ ಅಜ್ಜಿದು ಏನೋ ಹರಕೆ ಇತ್ತಂತೆ. ಸೊ ಹಾಗಾಗಿ ನಮ್ಮ ಅಜ್ಜಿ ಹರಕೆ ತೀರ್ಸೋಕೆ ಅಂತ ಕೋಳಿ ಒಂದು ತಗೊಬಂದು ಅದನ್ನು ಇಲ್ಲಿ ಹೊರಗಡೆ, ಅಂದರೆ ನಮ್ಮ ಮನೆಯಿಂದ ಮುಂದ್ಗಡೆ ಒಂದು ತೆಂಗಿನ ಮರ ಇದೆ ನಮ್ಮದು. ಆ ತೆಂಗಿನ ಮರದ ಜಾಗದಲ್ಲಿ ಅಂದರೆ ನಮ್ಮದು ಸೈಟ್ ಇದೆ. ಆ ಸೈಟ್ ಜಾಗದಲ್ಲಿ ಈ ಥರ ಅಂದರೆ ರಂಗೋಲಿ ಎಲ್ಲ ಇಟ್ಟು ಬೇವಿನ ಸೊಪ್ಪು ಮತ್ತು ತಂಪು ಎಲ್ಲ ಕಟ್ಟಿ ಆ ಥರದ್ದು ಏನೋ ಮಾಡಿ ಪೂಜೆ ಮಾಡ್ತಾ ಇದ್ದಾರೆ. ಸೊ ನಾನು ಆವಾಗ ಪೂಜೆಗೆ ಹೋಗಿರಲಿಲ್ಲ, ನಾನು ತಿಂಡಿ ತಿಂತಾಯಿದ್ದೆ. ಸೊ ಹಾಗಾಗಿ ನಮ್ಮ ತಮ್ಮ ಕೈ ಕೊಟ್ಟಿದ್ದೆ, ನೀನೇ ವೀಡಿಯೋ ಮಾಡ್ಕೊಂಡು ಬಾ ಅಂತ. ಸೊ ಹಾಗೆ ಅವನು ವೀಡಿಯೋ ಮಾಡ್ಕೊಂಡು ತೊಗೊಬಂದಿದ್ದಾನೆ. ಸೊ ಇವಾಗ ನಮ್ಮಮ್ಮ ಮತ್ತು ನಮ್ಮ ಅತ್ತೆಯವರೆಲ್ಲ ಪೂಜೆ ಮಾಡ್ತಾಯಿದ್ದಾರೆ. ಇದು ಬಂದು ನಮ್ಮ ಅಜ್ಜಿದು ತುಂಬ ವರ್ಷದ ಹರಕೆ ಅಂತೆ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಸೊ ಅವರು ಈ ಥರ ಹರಕೆ ಹೊತ್ಕೊಂಡಿದೆ, ನಾನು ಈ ಥರ ಮಾಡಬೇಕು ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದಾರೆ. ಕೋಳಿಗೆ ಈ ಥರ ಪೂಜೆ ಎಲ್ಲ ಮಾಡಿ ಅದ್ರ ಮೇಲೆ ನೀರು ಚುಮ್ಮಿಸಿ, ಅದೇನು ಮೈ ಫುಲ್ಲು ಅಂದರೆ ಮೈಯೆಲ್ಲ ಏನಂತಾರೆ, ಮೈಯೆಲ್ಲ ಒದ್ದಿದ್ರೆ ಆವಾಗ ಅದನ್ನು ಬಲಿ ಕೊಡ್ತಾರೆ. ಸೊ ಹಾಗಾಗಿ ಇವಾಗ ಅದೆಲ್ಲ ಕಾರ್ಯ ಮುಗಿಯಿತು. ಇವಾಗ ರೆಸ್ಟಲ್ಲಿ ಅಂದರೆ ಇವಾಗೆಲ್ಲ ಕೂತಿದ್ದೀವಿ. ನಾನ್ ವೆಜ್ ಎಲ್ಲ ಮಾಡಿಬಿಟ್ಟು ಸಾಕಾಯಿತು. ಸಿಕ್ಕಾಪಟ್ಟೆ ಬಿಸ್ತಿರೋದ್ರಿಂದ ಒಳಗಡೆ ಕುತ್ಕೊಳ್ಳೋಕೆ ಆಗ್ತಾರಿಲ್ಲ, ಫ್ಯಾನು ಹಾಕೋಕ್ಕೂ ಆಗ್ತಾರಿಲ್ಲ. ಸೊ ಇವಾಗ ಬಂದು ಕುತ್ಕೊಂಡಿದ್ದೀವಿ ಹೊರಗಡೆ. ಕೆಂಪಮ್ಮ ಹಾಯ್ ಹೇಳ ಹಾಯ್. ಹಾಸ್ಪಿಟ್ಲಿಗ ಪಾಪ ಚೀಚಿ ತಿಂತ್ಯಾ? ಚೀಚಿ ತಿಂತ್ಯಾ? ಚಿಕನ್ ತಿಂತ್ಯಾ ನೀನು? ಹಾಕೊಟ್ಬಿಡಿ. ಮಾಲ ಅಲ್ತ ಯಾಕೆ ನೀವು ಯಾಕೆ ನಾನ್ ವೆಜ್ ತಿನ್ನಲ್ವಾ? ನಿನ್ನ ಹೆಸರೇನು? ನಿನ್ನ ಹೆಸರೇನು? ಹೇಮಂತು. ಪೂಜಾರಪ್ಪ ಅವ್ರ ಮಗನ ನೀನು? ನೀನ್ ಪೂಜಾರಪ್ಪ ಅಲ್ಲ ತಾನೆ? ನಿಮ್ಮಮ್ಮಗೆ ಏನಾಗಿತ್ತು? ಯಾಕೆ? ಜ್ವರ ಮತ್ತೆ ನೆಗಡಿ. ಯಾವಾಗ ಬಂದಿತ್ತು? ನೆನ್ನೆ ಬಂದಿತ್ತಾ? ಹೌದಾ, ಬಾ ಸರಿ. ಚೀಚಿ ತಿಂತೀಯ ಇವಾಗ? ಹಾ ಸರಿ. ಅದೇನೋ ಡೈಲಾಗ್ ಕೇಳ್ತೀನಿ ಅಂದಂತಲ್ಲ, ಹೇಳು. ಹಾಕೊಂಡಿದ್ದಾರೆ ಏನ್ ನಿಂದು? ಯಾವ ಊರು ನಿಮ್ದು? ಈ ಊರ ಹೆಸರೇನು? ಬೇಮದೊಡ್ಡಿ. ಮಕ್ಕಳ ಹೆಸರೇನು? ಪೂಜಲಪ್ಪ. ತಾಕೊಡ್ತೀನಲ್ಲ ಮಾತಾಡೋ. ಏನ ಏನ್ ಮಾತಾಡ್ತೀಯ? ಏನು ಇದು ಯೂಟ್ಯೂಬ್ ಬ್ಲಾಗು. ನೀನ್ ಏನ್ ಓದ್ತಿರೋದು? 4 ಕೇಸು. ಯಾವ ಕೇಸು? ಏನ್ ಓದ್ತಿರೋದು ಹೇಳು ನೀನು. ನೀನು ಇವಾಗ ಎಷ್ಟನೇ ಕ್ಲಾಸು? 4. ಓ, ನಮ್ಗೆ ಗೊತ್ತೇ ಇರ್ಲಿಲ್ಲಪ್ಪ. ಹಾಗಾದ್ರೆ ಫೇಲ ನೀನು? ಬಾಯ್ಲಿ ಫೇಲಾ? ಈಗ ಫೇಲ ನೀನು? ಪಾಸ್ ಆಗಿದ್ಯಾ ಆಗಿಲ್ವೋ? ಆಗಿದ್ಯಾ? ಮತ್ತೆ ಇವಾಗ 5ನೇ ಕ್ಲಾಸು ನೀನು? ಇನ್ನು ಆಗಿಲ್ವಾ? ಮತ್ತೆ ಲಜಾ ಕೊತ್ತಾರ? ಯಾವಾಗ ಲಜಾ ಕೊಟ್ರು? ಇವಾಗ. ನೀನು
ಅಕ್ಕನ ಹಿಡಿತೀಯಾ ಏನ್ ಅವ್ರ ಮಗಳನ್ನ ಹಿಡಿಯೋದು ನೀನು ಅವ್ರ ಮಗಳನ್ನ ನೀನ್ ಏನ್ ಹಿಡಿಯೋದು ಅವ್ರ ಮಗಳನ್ನ ನೀನು ಏಂತಿಗೆ ಹಿಡಿತೀಯ ಆತಲಕ್ಕೆ ಏನ್ ಕಲ್ಲ ಪೊಲೀಸ್ ಆತಲಕ ಪೊಲೀಸ್ ಆಗ್ಬಿಟ್ಟು ಕಲ್ಲ ಹಿಡಿತೀಯೋ ಇಲ್ಲ ಅಕ್ಕನ ಹಿಡ್ಕೊಂಡ್ ಕೂತಿರ್ತೀಯ ನೀನು ಮತ್ತೆ ಏನ್ ಸಮಾಚಾರ ನಿಜ ತಿಂತೀಯ ನೀನು ಚಿಕನ್ ಕೊಡ್ಬೋದಾ ತಿಂತಾರ ಇವ್ರು ನಿನ್ ಮಾಮನ ಯಾವಾಗಿಂದ ಚಿಕ್ಕಪ್ಪನ ಯಾವಾಗಿಂದ ಸರಿ ಕುತ್ಕೋ ಎದೆ ಮೇಲೆ ಬರೀ ಒಂದ್ ವಾರದಿಂದ ಅಷ್ಟೇ ನೀನ್ ಬಾಡಿಗೆ ತಗೊಂಡಿದ್ಯಾ ನಿಮ್ ಚಿಕ್ಕಪ್ಪನ ಒಂದ್ ವಾರಕ್ಕೆ ಚಿಕ್ಕಪ್ಪ ಒಂದ್ ವಾರಕ್ಕೆ ಮಾಮ ಯಾಕೆ ಸುಮ್ನೆ ಅದ್ಯಾಕೆ ಈ ತರ ಏನು ಏನ್ ಕೂಲಿ ಮಾತಲು ಇಲ್ಲಿ ಮಾತಲು ನೀನು ಮಾತಲು ಇಷ್ಟೊಂದಪ್ಪಣ ಸ್ವಲ್ಪ ನೋಡು ಒಂಚೂರು ಹಾಕು ಸಾಕು ಏನು ಅಲ್ಲ ಗ್ಲಾಸ್ ಎಲ್ಲ ಎತ್ಕೊಂಡ್ಬಿಟ್ಟಿದೆಯಲ್ಲ ದೊಡ್ಡ ಬಟ್ ಇವಾಗ ನಾವು ಮಧ್ಯಾಹ್ನದ ಊಟ ಮಾಡ್ತಾ ಇದೀವಿ. ನಾನ್ ವೆಜ್ ತಿಂದಿರೋರಿಗೆಲ್ಲ ಸಪ್ರೇಟಾಗಿ ಪಾಯಸ ಮತ್ತು ಸಾಂಬಾರು ಅಂದರೆ ವೆಜ್ ಸಾಂಬಾರೆಲ್ಲ ಮಾಡಿದ್ರು. ಸೊ ಸ್ವೀಟ್ ಬೂಂದಿ ಎಲ್ಲ ಇತ್ತಲ್ವ ಅದನ್ನು ಕೂಡ ಇವಾಗ ಹಾಕ್ಕೊಂಡು ಮಧ್ಯಾಹ್ನ ಇವಾಗ ಊಟ ಮಾಡ್ತಾ ಇದೀವಿ. ನಾವು ನಾನ್ ವೆಜ್ ಎಲ್ಲ ತಿನ್ನೋದಿಲ್ವಲ್ಲ, ಸೊ ಹಾಗಾಗಿ ದುಡ್ಡು ಕೊಡೋರು ಯಾರು ಫಸ್ಟ್ ಕೇಳು. ಬೇರೆ ಫ್ಲೇವರ್ ಇಲ್ಲ, ಬೇರೆ ಚಾಕ್ಲೇಟ್ ಇದು ವೆನಿಲಾ ಎಲ್ಲ ಒಂದೇ ಹೇಳ್ಕೊಂಡಿಲ್ಲ ಒಂದೇ ಅಲ್ವಾ ಕೋನು. ನಿಮ್ಗೆ ಐಸ್ ಕ್ರೀಮ್ ನಾನೆಲ್ಲ ಕೊಡಿಸ್ತಾ ಇರೋದು. ಇವಳು ಕ್ಯಾಶಿಯರ್ ಇವಳು ಅಲ್ವಾ, ಹಬ್ಬ ಮಾಡಿರೋರು ಇವರು. ಇದು ಚಾಕೋ ಬರಿಸ್ಕೊ. ಸೊ ಗೈಸ್, ಇವಾಗ ನಮ್ದು ಊಟ ಎಲ್ಲ ಆಗಿತ್ತು. ಅವಾಗ ತಾನೇ ನಾವು ರೆಸ್ಟ್ ಅಂದ್ರೆ ಹೊರಗಡೆ ಬಂದು ಕುತ್ಕೊಂಡಿದ್ವಿ. ಅವಾಗ ಊರ್ ಮೇಲೆ ಈ ತರ ಹಬ್ಬ ಇರೋದ್ರಿಂದ ಐಸ್ ಕ್ರೀಮ್ ಅಂಗಡಿ ಅಂದ್ರೆ ಐಸ್ ಕ್ರೀಮ್ ಗಾಡಿ ಬರುತ್ತೆ ಊರ್ ಮೇಲೆ. ಸೊ ಹಾಗಾಗಿ ಹುಡುಗರೆಲ್ಲ ಐಸ್ ಕ್ರೀಮ್ ನನ್ಗ್ ಬೇಕು ಅಂತ ಕೇಳ್ತಾ ಇದ್ರು. ಹಾಗೇನೆ ಓಕೆ ಎಲ್ರು ತಗೊಳ್ಳಿ ಅಂತ ನಮ್ಮಮ್ಮ ಕೊಡಿಸ್ತಾ ಇದ್ರು. ಸೊ ನಾನು ಕೂಡ ತಗೊಂಡು ಬಂದೆ. ಸೊ ಐಸ್ ಕ್ರೀಮ್ ಎಲ್ಲ ತಿಂದು ಅಂದ್ರೆ ಎಲ್ರು ಐಸ್ ಕ್ರೀಮ್ ತಿಂತಾ ಇದ್ದಾರೆ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಗೈಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.